ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಪಪ್ಪಾಯ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಾನು ಪಪ್ಪಾಯನ ರೆಡ್ ಲೇಡಿ ಚೂಸ್ ಮಾಡಿದ್ದೆ. ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಸೊ ಅಮೌಂಟ್ ಬಂದುಬಿಟ್ಟು 2000 ಸಮಥಿಂಗ್ ಪೇ ಮಾಡಿದ್ದೆ. ಸೊ ನಮ್ಮದೇ ನರ್ಸರಿ ಇರೋದ್ರಿಂದ ನಾವೇ ಬೀಜ ತಂದು ನಾವೇ ಗಿಡ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಬೇರೆ ನರ್ಸರಿಗೆ ಹೋಗಿ ನಾವು ಪರ್ಚೇಸ್ ಮಾಡಬೇಕಂದ್ರೆ ಒಂದು ಗಿಡ ಬಂದುಬಿಟ್ಟು 15ರಿಂದ 16 ರೂಪಾಯಿ ಬಿಡುತ್ತೆ. ಸೊ ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾಗಿರೋದ್ರಿಂದ ನಾವೇ ಗಿಡ ಮಾಡ್ಕೊತಾ ಇದ್ದೀವಿ. ಇದನ್ನು ಕೊಕೊಫಿಟ್ಟು ಮತ್ತು ಗೊಬ್ಬರ ಯೂಸ್ ಮಾಡಿ ಗಿಡ ಮಾಡ್ಕೊಂಡಿದ್ದೀವಿ. ಇವಾಗ ನಮಗೆ ಬೇಕಾಗಿರೋದು 1 ಎಕರೆಗೆ ಪಪ್ಪಾಯ ಹಾಕ್ತಾಯಿದ್ದೀವಿ. ಸೊ ನಮ್ಗೆ 1 ಎಕರೆಗೆ ಅಂದರೆ ಒಂದು 600 ಗಿಡ ಬೀಳುತ್ತೆ. ಅದಕ್ಕೆ ನಾವು ನಮ್ಮ ನರ್ಸರಿಯಲ್ಲಿ ಗಿಡ ಮಾಡ್ಕೊಂಡಿದ್ದೀವಿ. ಇದರಿಂದ ನಮಗೆ ಸ್ವಲ್ಪ ಅಮೌಂಟು ಸ್ವಲ್ಪ ಮಟ್ಟಿಗೆ ಸೇವ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ನೋಡಿ, ಇದು ಗಿಡ ಬಂದಿದೆ. ಜರ್ಮಿನೇಷನ್ ಏನು ಅಷ್ಟು ಚೆನ್ನಾಗಿ ಬಂದಿಲ್ಲ, ಆದರೆ ನಮಗೆ ಬೇಕಾಗಿರೋ ಅಷ್ಟು ಗಿಡ ಬಂದಿದೆ. ಇವಾಗ ಗಿಡ ನಾಟಿ ಮಾಡೋಕ್ಕೆ ರೆಡಿ ಆಗಿದೆ. ಈ ಸ್ಟೇಜಲ್ಲಿ ಇದ್ದಾಗ ನಾವು ಗಿಡನ ನಾಟಿ ಮಾಡ್ಬೋದು. ಈ ಪಪ್ಪಾಯಿಗೆ ಮೋಸ್ಟ್ ಕಾಮನ್ ರೋಗ ಅಂತಂದರೆ ಎಲೆ ಮುದುರೋ ರೋಗ ಬರುತ್ತೆ. ಇದು ಒಂದು ಗಿಡಕ್ಕೆ ಬಂದರೆ ತೋಟದಲ್ಲಿರೋ ಎಲ್ಲ ಗಿಡಕ್ಕೂ ಇದು ಸ್ಪ್ರೆಡ್ ಆಗುತ್ತೆ. ಇದರಿಂದ ಕಾಯಿ ಬೆಳವಣಿಗೆ ಕುಂಠಿತ ಆಗುತ್ತೆ ಮತ್ತು ಇಳುವರಿನೂ ಕಮ್ಮಿ ಆಗುತ್ತೆ. ಇದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಮಾರ್ಕೆಟಲ್ಲಿ ನಮಗೆ ಮೆಡಿಸನ್ಸ್ ಸಿಗುತ್ತೆ. ಅದನ್ನು ತಂದು ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಇದು ಕಂಟ್ರೋಲ್ ಆಗೋಲ್ಲ. ಇನ್ ಕೇಸ್ ಇದು ಎಲ್ಲ ತೋಟಕ್ಕೆಲ್ಲ ಬಂತು ಅಂತಂದರೆ ಕಾಯಿ ಚೆನ್ನಾಗಿ ಬೆಳೆಯೋದಿಲ್ಲ. ಸೊ ಇದರಿಂದ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಅದರಿಂದ ನಾವು ರೋಗ ಬಂದಿದ್ದ ತಕ್ಷಣವೇ ನಾವು ಮೆಡಿಸನನ್ನು ಹೊಡಿಯೋದ್ರಿಂದ ಸ್ವಲ್ಪ ರೋಗ ಕಂಟ್ರೋಲ್ ಆಗುತ್ತೆ. ಮತ್ತು ಪಪ್ಪಾಯದಲ್ಲಿ ನಾವು ಮಧ್ಯಂತರ ಬೆಳೆಯಾಗಿಯೂ ಯೂಸ್ ಮಾಡ್ಬೋದು. ಏನಂದರೆ ನಾವು ಮಧ್ಯಂತರ ಬೆಳೆಯಾಗಿ ಚೆಂಡು ಹೂವಿನ ಗಿಡ ಹಾಕಿದ್ದೀವಿ. ಯಾಕಂದರೆ ಚೆಂಡು ಹೂವಿನ ಗಿಡದಿಂದ ಪಪ್ಪಾಯ ಬೆಳವಣಿಗೆಗೆ ಮತ್ತು ರೋಗ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋ ರೀಸನ್ನಿಂದ ನಮಗೆ ಬೇಕಾದ್ರೆ ತರಕಾರಿ ಗಿಡ ಮತ್ತು ಇನ್ನೂ ಯಾವ್ಯಾವ ಗಿಡ ಬೇಕೋ ಆ ಥರ ಗಿಡ ಎಲ್ಲ ನಾವು ಪಪ್ಪಾಯದಲ್ಲಿ ಮಧ್ಯಂತರ ಬೆಳೆಯಾಗಿ ಬೆಳ್ಕೊಬೋದು. ನೋಡಿ, ನಾವಿಲ್ಲಿ ಚೆಂಡು ಹೂವು ಹಾಕಿದ್ದೀವಿ. ಇದು ನಮ್ಮದು ತೋಟದ್ದು ಫೋಟೋ ಆಗಿದೆ. ಇದರಲ್ಲಿ ನಾವು ಒಂದರಲ್ಲಿ ತೋಟದಲ್ಲಿ ಡ್ರಿಪ್ ಮಾಡಿದ್ದೀವಿ, ಇನ್ನೊಂದರಲ್ಲಿ ಡ್ರಿಪ್ ಮಾಡಿಲ್ಲ. ನೋಡಿ, ಚೆಂಡು ಹೂವು ಹಾಕೋದ್ರಿಂದ ನಮಗೆ ಚೆಂಡು ಹೂದಲ್ಲೂ ಲಾಭ ಬರೋ ಅನ್ನೋ ನಿರೀಕ್ಷೆ ಇತ್ತು. ಮತ್ತು ಹಬ್ಬ ಸೀಸನ್ ಆಗಿರೋದ್ರಿಂದ ಹೂವು ಸೇಲ್ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮದು 1 ವರ್ಷ ಕಂಪ್ಲೀಟ್ ಆಗಿದೆ. ಪಪ್ಪಾಯನೂ ಬಂದಿದೆ. ಪಪ್ಪಾಯ ಅಂದರೆ 6 ತಿಂಗಳ ಬೆಳವಣಿಗೆ, ಗಿಡ ಬೆಳವಣಿಗೆ ಆಗಾದರೆ ಇನ್ನು 6 ತಿಂಗಳು ಕಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಯಿ ಬಂದಾಗ ನಮಗೇನು ಅಷ್ಟು ವರ್ಕ್ ಇರೋದಿಲ್ಲ. ಮತ್ತು ಕಾಯಿ 15 ದಿನಕ್ಕೆ ಒಂದ್ಸಲ ಬರೋದ್ರಿಂದ ನಮಗೆ ಸ್ವಲ್ಪ ಲಾಭವೂ ಬರುತ್ತೆ. 1 ಕೆಜಿಗೆ ಬಂದುಬಿಟ್ಟು ಮಿನಿಮಮ್ 15ರಿಂದ 20 ರೂಪಾಯಿ ಪರ್ ಕೆಜಿ ಇರುತ್ತೆ. ಕಮ್ಮಿ ಅಂದ್ರೂ 7ರಿಂದ 8 ರೂಪಾಯಿ ಇಲ್ಲ 10 ರೂಪಾಯಿ. ನಾವು ಡ್ರಿಪ್ ಮಾಡದೇ ಇರೋ ಕಾರಣಕ್ಕೆ ನಾವು ನೀರು ಕಟ್ಟಿದ್ದೀವಿ. ಸೊ ಅದರಿಂದ ಇದು ಹುಲ್ಲೆಲ್ಲ ಜಾಸ್ತಿ ಬೆಳೆದಿದೆ, ಕಳೆ ಎಲ್ಲ ಬೆಳೆದ್ಬಿಟ್ಟಿದೆ. ಇನ್ ಕೇಸ್ ನಾವು ಡ್ರಿಪ್ ಮಾಡಿದರೆ ಕಳೆ ಬರ್ತಿರಲಿಲ್ಲ. ಮತ್ತು ಪಪ್ಪಾಯ ಮಾರ್ಕೆಟಿಂಗ್ ಬಂದುಬಿಟ್ಟು 15 ದಿನಕ್ಕೆ ಒಂದ್ಸಲ ಅವರೇ ಬಂದು ಪಪ್ಪಾಯನೆಲ್ಲ ಅವ್ರಿಗೆ ಯಾವ ಥರ ಕಾಯಿ ಬೇಕೋ ಆ ಥರ ಕಾಯಿ ಕಟ್ ಮಾಡಿಕೊಂಡು ನಮಗೆ ಅಮೌಂಟ್ ಕೊಟ್ಟು ಹೋಗ್ತಾರೆ. ನಮಗೆ ಮಾರ್ಕೆಟಿಂಗ್ ಬಗ್ಗೆ ಟೆನ್ಷನ್ ಪಡೋ ಅಷ್ಟೇನಿರಲ್ಲ. ಮಾರ್ಕೆಟಲ್ಲಿ ಯಾವ ರೇಟ್ ಇರುತ್ತೋ ಒಂದು 2-3 ರೂಪಾಯಿ ಹೆಚ್ಚು ಕಮ್ಮಿ ಹಾಕಿ ಅವರೇ ಕಟ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಪಪ್ಪಾಯದಲ್ಲಿ ಲಾಸ್ ಏನೂ ಆಗೋದಿಲ್ಲ. ಯಾಕಂದರೆ ತಿಂಗಳಿಗೆ 2 ಸಲ ಕಟ್ ಮಾಡೋದ್ರಿಂದ ನಮಗೇನು ಅಷ್ಟು ಲಾಸ್ ಅನಿಸೋದಿಲ್ಲ. 15 ಡೇಸ್ಗೆ ಒಂದ್ಸಲ ಕಟ್ ಮಾಡ್ತಾರಲ್ಲ, ಅದಕ್ಕೆ 15 ಡೇಸ್ಗೆ ಒಂದ್ಸಲ ಅಮೌಂಟ್ ಸೆಟಲ್ ಆಗುತ್ತೆ. ಇಷ್ಟು ಇವತ್ತಿನ ವಿಡಿಯೋ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.